ನಿರಂತರ ಸುದ್ದಿ. ಸೊ ನಾನು ಆಗ್ಲೇ ಹೇಳಿದೆ, ವಸ್ತು ಪ್ರದರ್ಶನ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಇದ್ದ ಹಾಗೆ ಜ್ಞಾನ ಭಂಡಾರಗಳ ವಿದ್ಯಾ ಸರಸ್ವತಿಯ ದೇಗುಲವೇ ತೆರೆದುಕೊಳ್ಳುತ್ತೆ. ಹಾಗಾಗಿ ಇವತ್ತ ನಾವು ಬಂದಿರುವಂತದ್ದು 4ನೇ ಸ್ಟಾಲ್. ಇದು ಬಂದಿರುವಂತದ್ದು ಕುಂದಾಪುರದವರು. ಸೊ ಕುಂದ ಕನ್ನಡ ಅಂದ್ರೆ ಬಹಳ ಸ್ಪೆಷಲ್ ಸರ್, ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂತ ಊರಿನಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಸರ್. ಸರ್ ಮೊದಲಿಗೆ ನಿಮ್ಗೆ ಈಗ ವಸ್ತು ಪ್ರದರ್ಶನಕ್ಕೆ ಸ್ವಾಗತನ ಕೋರ್ತಾ ಇದ್ದೇನೆ. ಸೊ ಎಷ್ಟು ವರ್ಷಗಳ ಕಾಲದಿಂದ ಇದು ಹಾಕ್ತಾ ಇದ್ದೀರಿ ಸರ್ ಸ್ಟಾಲ್ ಅನ್ನ ನೀವು? ನಾನು ಮೊದಲು ಇಲ್ಲಿ ಧರ್ಮಸ್ಥಳ ವಸ್ತು ಪ್ರದರ್ಶನದಲ್ಲಿ ಮಳಿಗೆ ಹಾಕಿದ್ದು ಬಹುಶಃ ಒಂದು 3 ದಶಕಗಳ ಹಿಂದೆ ಅಂತ ಅನ್ಸುತ್ತೆ. 3 ದಶಕಗಳ ಹಳೆ ತಲೆಮಾರು ಅಂತಾನೆ ಹೇಳ್ಬೋದು ನೀವು. ಆಗ ಹೆಚ್ಚಿನ ವಾಹನಗಳಿರ್ಲಿಲ್ಲ, ಹೆಚ್ಚಿನ ಒಂದು ಜನಸಂದಣಿ ಇರಲಿಲ್ಲ. ಆದ್ರೆ ಬಂದ ಭಕ್ತಾದಿಗಳು ನನಗೆ ನೆನಪಿರೋ ಹಾಗೆ ಕನಿಷ್ಠ ಒಂದು 3-4 ದಿನ ಇದ್ದು ಹೋಗ್ತಾ ಇದ್ದ ಕಾಲ, ಯಾವುದೇ ಒಂದು ಧಾವಂತ ಇಲ್ಲದೆ ಇದ್ದ ಒಂದು ದಿನಗಳಾದ್ರು. ಆ ಕಾಲದಿಂದ ಮಾಡ್ತಾ ಇದ್ದೆ. ಆದ್ರೆ ಪ್ರತಿ ವರ್ಷ ನನಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮಧ್ಯೆ ಬಂದ್ ಮಾಡ್ತಾ ಇದ್ದೆ. ಹೇಗನ್ಸುತ್ತೆ ಸರ್ ಈಗಿನ ಒಂದು ಪುಸ್ತಕದ ಅಭಿರುಚಿಯ ಬಗ್ಗೆ ಹೇಳೋದಾದ್ರೆ? ನೀವು ಒಂದು ಹಿರಿಯವರಾಗಿ ಹೇಳ್ಬೇಕು, ಯಾಕಂದ್ರೆ ಬಹಳ ಒಂದು ಅನುಭವಸ್ಥರು ಈ ಒಂದು ಮಳಿಗೆಯ ವಿಚಾರದಲ್ಲಿ. ಒಂದು ಅಭಿಪ್ರಾಯ ಇದೆ, ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಪುಸ್ತಕಗಳನ್ನ ಓದುವುದಿಲ್ಲ ಅಥವಾ ಪುಸ್ತಕಗಳನ್ನೇ ಓದುವುದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇದು ಅರ್ಧ ಸತ್ಯ ಮತ್ತೆ ಅರ್ಧ ಸುಳ್ಳು. ಅರ್ಧ ಸತ್ಯ ಹೇಗೆ ಅಂತ ಹೇಳಿದ್ರೆ, ಈಗಿನ ಒಂದು ಪೀಳಿಗೆಯ ಜನ ಪುಸ್ತಕಗಳನ್ನ ಹೆಚ್ಚಾಗಿ ಓದುವುದಿಲ್ಲ, ಇದೆಲ್ಲ ಬಹುಮಟ್ಟಿಗೆ ನಿಜ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹೆತ್ತವರು, ಮನೆಯಲ್ಲಿರುವಂತ ಹಿರಿಯರು ಪುಸ್ತಕಗಳನ್ನ ಓದ್ತಾ ಇದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಮನೆಯಲ್ಲಿರುವಂತ ಹಿರಿಯರು ಮೊಬೈಲ್ ಅನ್ನು ಇಟ್ಕೊಂಡಿದ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ಹೆಚ್ಚಿನ ಮಕ್ಕಳು ಹಿರಿಯರನ್ನ ಅನುಕರಣೆ ಮಾಡೋದ್ರಿಂದ ಹಿರಿಯರು ಏನ್ ಮಾಡ್ತಾ ಇರ್ತಾರೆ, ಒಳ್ಳೇದೋ ಕೆಟ್ಟದ್ದು, ಮಕ್ಕಳು ಅದನ್ನೇ ಅನುಸರಣೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಪುಸ್ತಕಗಳು ಮಾರಾಟ ಆಗ್ತಾ ಇಲ್ಲ ಅನ್ನುವಂಥದ್ದು ಖಂಡಿತ ಸುಳ್ಳು. ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಹ್ಯಾರಿ ಪಾಟರ್ ಅಂತ ಹೇಳಿ ಸೀರೀಸ್, ಅದು ಬಂದ ಮೊದಲ ದಿನವೇ ಮಿಲಿಯಾಂತರ ಕಾಪೀಸ್, ಅಂದ್ರೆ ಲಕ್ಷಾಂತರ ಪ್ರತಿಗಳು ಮಾರಾಟ ಆಗುತ್ತೆ. ನಾವೇನು ಇವಾಗ ಈ 2024 ನವೆಂಬರ್ ಕೊನೆಯಲ್ಲಿದ್ದೇವೆ. ಕೇವಲ ಒಂದು 15 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಪುಸ್ತಕ ಮೇಳ ಆಗಿತ್ತು. ಕನ್ನಡ ಪುಸ್ತಕಗಳೇ ಹೆಚ್ಚಾಗಿದ್ದು. ಬಹುಶಃ ನೀವು ನಂಬಲಿಕ್ಕಿಲ್ಲ, 4 ಕೋಟಿ ರೂಪಾಯಿ ಪುಸ್ತಕಗಳು ಮಾರಾಟ ಆಗಿದೆ. 4 ಕೋಟಿ. ಆಮೇಲೆ ಇದೇ ಇನ್ನು ಬಹುಶಃ ಇನ್ನೊಂದು 1 ತಿಂಗಳ ಒಳಗೆ ಮಂಡ್ಯದಲ್ಲಿ ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಪ್ರತಿ ವರ್ಷ ನಾನು ನೋಡ್ತಾ ಇದ್ದೇನೆ, ಹೆಚ್ಚು ಕಡಿಮೆ ಒಂದು 5 ರಿಂದ 6 ಕೋಟಿ ರೂಪಾಯಿ ಖಂಡಿತ ಪುಸ್ತಕ ಮಾರಾಟ ಆಗುತ್ತೆ, ನೋಡಿ ಬೇಕಿಲ್ಲ. ಅದರಿಂದ ಪುಸ್ತಕಗಳನ್ನ ತಗೊಳ್ಳೋರು ಇಲ್ಲ ಅಂತಲ್ಲ. ಕನ್ನಡದಲ್ಲಿ ಬಹುಶಃ ಬಂದಿರುವಂತ ಪುಸ್ತಕಗಳ ಒಂದು ಗುಣಮಟ್ಟವನ್ನ ನೋಡಿದ್ರೆ ನನ್ನ ವೈಯಕ್ತಿಕವಾಗಿ ನನಗನ್ಸುತ್ತೆ ಕನ್ನಡ ಸಾಹಿತ್ಯಕ್ಕೆ ಬಹುಶಃ ಒಂದು 10 ನೊಬೆಲ್ ಪ್ರಶಸ್ತಿ ಬರಬೇಕಿತ್ತು. ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲೇ ಇರೋದ್ರಿಂದ, ಮತ್ತೆ ಅದು ಹೊರ ಭಾಷೆಯಲ್ಲಿ ಪ್ರಕಟ ಆಗದೆ ಇರೋದು. ಆಮೇಲೆ ಬೇರೆನರ್ಗೆ ಕೇಳುವಂಥದ್ದು ಖಂಡಿತವಾಗ್ಲು ಅಂದ್ರೆ ಪುಸ್ತಕದ ಅಭಿರುಚಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಕರ್ನಾಟಕದಲ್ಲಿ ಯಾವುದೇ ಹಳ್ಳಿಗಳು ವೈನ್ ಶಾಪ್ ಇಲ್ಲದೆ ಇರೋದನ್ನ ಬಹುಶಃ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕರ್ನಾಟಕದ ಎಷ್ಟು ತಾಲೂಕುಗಳಲ್ಲಿ ಪುಸ್ತಕ ಮಾರಾಟ ಮಳಿಗೆಗಳಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಪುಸ್ತಕ ಅನ್ನುವಂಥದ್ದು ಒಂದು ತೀರಾ ಅತ್ಯಗತ್ಯ ಅನ್ನುವಂತ ಒಂದು ಅಭಿಪ್ರಾಯ ಹೆಚ್ಚಿನ ಜನರಲ್ಲಿ ಇಲ್ಲದೆ ಇರುವಂತದ್ದು ಒಂದು ಸಮಸ್ಯೆ. ಜನಜಾಗೃತಿ ಕಡಿಮೆ ಆಗಿದೆ. ಊಟ ಬೇಕು, ಬಟ್ಟೆ ಬೇಕು, ಎಲ್ಲ ಬೇಕು, ಮನರಂಜನೆ ಬೇಕು, ಆದ್ರೆ ಬುದ್ಧಿಗೆ ಆಹಾರ ಕೊಡಬೇಕು ಅನ್ನುವಂಥದ್ದು ಸಾರ್ವತ್ರಿಕವಾದಂತ ಒಂದು ನಿಲುವು ಅಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ. ಆದ್ರೆ ನಮ್ಮಲ್ಲಿ ಎಷ್ಟು ವರ್ಷದಲ್ಲಿ ಸುಮಾರು 8,000 ಪುಸ್ತಕಗಳು ಪ್ರಕಟ ಆಗ್ತಾ ಇದೆ. ಕನ್ನಡದಲ್ಲಿ ಅತ್ಯುತ್ತಮವಾದಂತಹ ಸಾಹಿತ್ಯ ಬರ್ತಾ ಇದೆ. ಆದ್ರೆ ಯಾವ ಪುಸ್ತಕ ಬರ್ತಾ ಇದೆ, ಯಾವ ಲೇಖಕರು ಏನನ್ನ ಬರಿತಾ ಇದ್ದಾರೆ ಅನ್ನುವಂಥದ್ದು ಕನ್ನಡದಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ ಪುಸ್ತಕಾಸಕ್ತರಿಗೆ, ಕನ್ನಡಿಗರಿಗೆ ಗೊತ್ತಿಲ್ಲದೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆ. ಯಾವ ಪುಸ್ತಕ ಬರ್ತಾ ಇದೆ, ಹೊಸದಾಗಿ ಯಾವ್ದು ಬಂದಿದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಕಾಶಕರು ಪಬ್ಲಿಷ್ ಮಾಡ್ತಾರೆ, ಪ್ರಕಟಿಸ್ತಾರೆ, ಎಲ್ಲೋ ಗೊಡೌನಲ್ಲಿ ಇಟ್ಬಿಡ್ತಾರೆ. ಲೇಖಕರು ಬರೀತಾರೆ, ಪ್ರಕಾಶ ಕೊಟ್ಬಿಡ್ತಾರೆ, ತಮ್ಮ ಕೆಲಸ ಮುಗೀತು ಅಂತ ಅನ್ಕೊಳ್ತಾರೆ. ಆದ್ರೆ ಓದುಗರಿಗೆ ನಿಜವಾಗಿ ಯಾವ ಪುಸ್ತಕ ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಈ ತರಹದ ಕಾರ್ಯಕ್ರಮಗಳೇನಿದೆ ಎಲ್ಲೆಲ್ಲಾಗುತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಮಾಡ್ತಾ ಇದ್ರೆ ಜನರು ಎಷ್ಟೋ ಜನ ಬರ್ತಾರೆ, ಓ ಈ ತರ ಎಲ್ಲ ಪುಸ್ತಕ ಬರ್ತಾ ಇದೆ ಅಂತ ನೋಡ್ತಾರೆ. ಆ ಒಂದು ಈ ತರದ ಸಂದರ್ಭಗಳು ಹೆಚ್ಚೆಚ್ಚು ಬರ್ತಾ ಇದ್ದ ಹಾಗೆ ಪುಸ್ತಕ ಓದುಗರಿಗೆ ಅವರಿಗೆ ಬೇಕಿರುವಂತ ಒಂದು ಆಹಾರವನ್ನ ನಾವು ಕೊಡ್ತಾ ಹೋಗೋದ್ರಿಂದ ಇದೊಂದು ಉದ್ಯಮ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು
ಖಂಡಿತವಾಗ್ಲು ಹೊಟ್ಟೆನೂ ತುಂಬುತ್ತೆ, ಜ್ಞಾನನೂ ತುಂಬುತ್ತೆ, ಎರಡೂ ತುಂಬುವಂತ ಕೆಲಸ ಅಂತ ಹೇಳಿದ್ರೆ ಪುಸ್ತಕದ ಈ ಭಂಡಾರ ಅಂತ ಹೇಳ್ಬೋದು. ಕುಂದಾಪುರದಿಂದ ಅಷ್ಟು ದೂರ ಬಂದು ಕಳೆದ 3 ದಶಕ ಅಂತಾನೆ ಹೇಳ್ಬೋದು ಬಹಳಷ್ಟು ಪುಸ್ತಕಗಳ ಒಂದು ಓದುವ ಆಸಕ್ತಿರ ಹಸಿವನ್ನ ನಿಗಿಸ್ತಾ ಇದ್ದೀರಾ. ಇದು ನಿತ್ಯ ನಿರಂತರ ನಡೀಲಿ ಅನ್ನೋದೇ ನಮ್ಮ ಕೂಡ ಒಂದು ಆಶಯ. ಅದಲ್ಲದೆ ಬಹಳಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪುಸ್ತಕ ಓದುವವರ ಅಭಿರುಚಿ ಯಾಕೆ ಕಡಿಮೆ ಆಗ್ತಾ ಇದೆ, ಯಾವ ರೀತಿ ಕಡಿಮೆ ಆಗ್ತಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಅದನ್ನ ಜನಜಾಗೃತಿ ಮಾಡಿದ್ರೆ ನಿಜವಾಗ್ಲೂ ಪುಸ್ತಕದ ಹಸಿವನ್ನ ನೇರವಾಗಿ ನಾವು ಆ ಜ್ಞಾನ ಭಂಡಾರವನ್ನ ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ, ಈಗಿನ ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಲ್ಲಿ ಒಂದು ಮಾಲಿಕೆ ಇದೆ, ಸಸ್ಯ ಸಂಪದ ಅಂತ ಒಂದು ಮಾಲಿಕೆ ಇದೆ. ಇದು ಒಂದು ವಿಶ್ವ ದಾಖಲೆ. ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಒಬ್ಬ ಲೇಖಕ ಒಂದು ವಿಷಯದ ಬಗ್ಗೆ 100 ಪುಸ್ತಕಗಳನ್ನ ಬರೆದಿಲ್ಲ. ಇದು ಗಿನ್ನಿಸ್ ನಲ್ಲಿ ಸಹ ಇದು ನನಗೆ ಹೇಳಿದಾರೆ ಅವರು. ಇದು ಪ್ರತಿಯೊಂದು ಪುಸ್ತಕ ಒಂದು ಗಿಡದ ಬಗ್ಗೆ ಇರುತ್ತೆ, ಒಂದು ಮರದ ಬಗ್ಗೆ ಇರುತ್ತೆ. ಅದರಲ್ಲಿ ಪ್ರಾಥಮಿಕವಾದಂತ ಒಂದು ಮಾಹಿತಿಗಳು ಅಂದ್ರೆ ಪೌರಾಣಿಕ, ಸಾಹಿತ್ಯಿಕವಾದ ಈ ತರ ಇರುತ್ತೆ. ಸಸ್ಯವೈಜ್ಞಾನಿಕ ಮಾಹಿತಿ ಇರುತ್ತೆ, ಆಯಾ ಗಿಡಗಳ ಕೃಷಿ ಹೇಗೆ ಮಾಡೋದಂತ ಇರುತ್ತೆ, ಮೌಲ್ಯವರ್ಧನೆ ಹೇಗೆ ಮಾಡ್ಬೇಕಂತ ಇರುತ್ತೆ, ಅದರ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಅಂತ ಹೇಳಿ ಮಾಹಿತಿ ಇರುತ್ತೆ, ಆಯಾ ಗಿಡದ ಮನೆ ಔಷಧಿಯಾಗಿ ನೀವು ಹೇಗೆ ಬಳಕೆ ಮಾಡಬಹುದು ಅಂತ ಇರುತ್ತೆ, ಮತ್ತೆ ಪ್ರತಿಯೊಂದು ಗಿಡದ ಸಂಶೋಧನೆ. ಹೀಗೆ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಬಹು ಆಯಾಮದಿಂದ ಮಾಹಿತಿಯನ್ನ ತೆಗೆದುಕೊಂಡು ಬರೆದಂತ ಈ ಮಾಲಿಕೆ ಪುಸ್ತಕಗಳು ಯಾವುದೇ ಪುಸ್ತಕ ಮಾರಾಟ ಇದು ಪುಸ್ತಕ ಮಳಿಗೆಗಳಲ್ಲಿಲ್ಲ. ಈ ತರಹದ ವಸ್ತು ಪ್ರದರ್ಶನಗಳಲ್ಲೇ ನಾನು ಮಾರಿದ್ದೇನೆ. ಕೆಲವು ಪುಸ್ತಕಗಳು 10-15 ಸಲ ಪುನರ್ಮುದ್ರಣ ಆಗಿದೆ. ಓಕೆ, ಸೊ ಏನಂತ ಹೇಳಿದ್ರೆ ಇದರಲ್ಲಿ ಪ್ರತಿಯೊಂದು ವೀಕ್ಷಕರು ಏನಂತ ಪ್ರತಿ ಏಲಕ್ಕಿ ಆಗಿರ್ಬೋದು, ನಾನ್ ತಗೊಂಡಂತ ತೆಂಗು ಆಗಿರ್ಬೋದು, ಬೇರೆಡೆ. ಸೊ ಇದ್ರ ಬಗ್ಗೆ ಸಾಧಾರಣವಾಗಿ ಎಷ್ಟು ಸರ್ ಒಂದು 100 ಪುಟಗಳಷ್ಟು ಇರ್ಬೋದು? ಕನಿಷ್ಠ ಒಂದು 64 ಪುಟದಿಂದ 150 ಪುಟದವರೆಗೂ ಇರುತ್ತೆ. 20 ರೂಪಾಯಿಂದ ಶುರು ಮಾಡಿ 60-70 ರೂಪಾಯಿ ಇರುತ್ತೆ. ಬಹಳ ಕಡಿಮೆ ಬೆಲೆನಲ್ಲಿ ಒಂದು ಕಾಫಿನೂ ಸಿಗ್ಲಿಕ್ಕಿಲ್ಲ ನಿಮ್ಗೆ, ಅಷ್ಟು ಕಡಿಮೆ ಬೆಲೆ ಇಟ್ಟಿದ್ದೇನೆ. ನನ್ನ ಪ್ರಕಾರ ಈಗಿನ ಮಕ್ಕಳಿಗೆ ಇದು ಉಪಯುಕ್ತವಾದಂತ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವು ಏನು ಅಂಗಳದಲ್ಲಿ ಕಾಣ್ತಾ ಇದ್ವಿ, ಈಗ ಪುಸ್ತಕಗಳಲ್ಲಿ ಕಾಣುವಂತ, ಚಿತ್ರಪಟಗಳಲ್ಲಿ ಕಾಣುವಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಂತವರಿಗೆ ಸಂಪೂರ್ಣ ಮಾಹಿತಿ ಸಿಗ್ಬೇಕಾದ್ರೆ ಇಂತಹ ಪುಸ್ತಕಗಳು ನಿಜವಾಗ್ಲೂ ಮಕ್ಕಳಿಗೆ ಉಪಯುಕ್ತವಾದುದು ಅಂತ ಹೇಳ್ಬೋದು. ನನ್ಗೆ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಪುಸ್ತಕವನ್ನ ಯಾಕೆ ಪುಸ್ತಕದ ಇಂತಹ ಒಂದು ಮಳಿಗೆಗಳನ್ನ ಇರಿಸ್ಬೇಕು, ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನೋ ವಿಚಾರನೂ ಕೂಡ ನೀವು ತಿಳಿಸಿದ್ರೆ, ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರೆ. ಹಾಗಿರುವಾಗ ನೀವು ಕುಂದಾಪುರದಿಂದ ಈ ಒಂದು ನೋಡ್ಬೇಕಾದ್ರೆ ನಿಮ್ಮ ಒಂದು ಸ್ಟಾಲ್ ನ ಮಳಿಗೆ ಹೆಸರು ಅಂತ ಏನ್ ಇಟ್ಟಿದ್ದೀರಿ ಸರ್? ನಾಲಂದ ಸಾಹಿತ್ಯ ಮತ್ತೆ ನಾಲಂದ ಟ್ರಾವೆಲ್ಸ್. ನಾಲಂದ ಸಾಹಿತ್ಯ ನಂದೇನೆ, ಹೆಚ್ಚಿನ ಪುಸ್ತಕಗಳು ನಾನೇ ಬರ್ತಿರೋದು. ಮತ್ತೆ ನನ್ನ ಒಂದು ಹವ್ಯಾಸ, ಮತ್ತೊಂದು ಹವ್ಯಾಸ ಅಂತ ಹೇಳಿದ್ರೆ ಪ್ರವಾಸ ಮಾಡೋದು. ನಾನು ಸುಮಾರು ಒಂದು 30 ವರ್ಷದಿಂದ ನೇಪಾಳಕ್ಕೆ ಪ್ರವಾಸ ಮಾಡ್ತಾ ಇದ್ದೇನೆ. ಪ್ರತಿ ತಿಂಗಳು ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನೇ ಪ್ರವಾಸ ಮಾರ್ಗದರ್ಶಿ ಮತ್ತೆ ಟೂರ್ ಮ್ಯಾನೇಜರ್ ನಾನೇ. ನಿಜಾಗ್ಲೇ ನಾನು ಬಂದು ಬಹಳ ಸಾರ್ಥಕ ಅಂತ ಹೇಳಿತ್ತು. ಏನಂತ ಹೇಳಿದ್ರೆ ಕಣ್ಣಿಗೂ ತಂಪು ಸಿಗುತ್ತೆ, ಅದರ ಜೊತೆಗೆ ನೀವು ನೋಡುವಂತ ಹಚ್ಚ ಹಸಿರಿನ ವಿವಿಧ ಪ್ರದೇಶಗಳ ಮಾಹಿತಿ ಕೂಡ ಸಿಗ್ಬೇಕಾದ್ರೆ, ಮನರಂಜನೆ ಸಿಗ್ಬೇಕಾದ್ರೂ ಕೂಡ ನೀವು ನಾಲಂದಕ್ಕೆ, ಕುಂದಾಪುರದಲ್ಲಿ ನಾಲಂದ ಟ್ರಾವೆಲ್ಸ್, ನಾಲಂದ ಬುಕ್ ಸ್ಟಾಲ್ಗೆ ನೀವು ಸಂಪರ್ಕ ಮಾಡಿದ್ರಾಯ್ತು. ಸೊ ನಾನ್ ನೋಡ್ತಾ ಇದ್ದೀನಿ ಇಲ್ಲಿ ಅದರ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಗಣೇಶ್ ಶೆಣಿ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೀರಿ ಅಲ್ಲ ಸರ್? ಇದಲ್ವಾ ಸರ್ ನಿಮ್ ನಂಬರ್? ಸೊ ಓಕೆ, 944869 963-831-0028157 ಅಂತ ಹೇಳಿ. ಸೊ ಖಂಡಿತವಾಗ್ಲೂ ವೀಕ್ಷಕರೇ, ವಸ್ತು ಪ್ರದರ್ಶನ ಮಳಿಗೆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಲಕ್ಷ ದೀಪೋತ್ಸವದ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ವಸ್ತು ಪ್ರದರ್ಶನ ಮಳಿಗೆ. ಆವಾಗ ನೀವು ಭೇಟಿ ಕೊಟ್ರೆ ವಸ್ತು ಪ್ರದರ್ಶನ ಮಳಿಗೆ ಎಂಟ್ರಿ ಕೊಡುವಷ್ಟಹ 4ನೇ ವಿಭಾಗದಲ್ಲಿ ಮಳಿಗೆ ಸಿಗುವಂತದ್ದೇ ನಮ್ಮ ನಾಲಂದ ಅವರಂತಹ ಅದ್ಭುತವಾದಂತಹ ಭಂಡಾರ. ಯಾಕಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸ್ವತಃ ಅವರ ಕೈ ಬರಹದಲ್ಲಿ ಮೂಡಿದಂತ ಹಲವು ಪುಸ್ತಕಗಳು ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ತಪ್ಪದೆ ನೀವು ಭೇಟಿ ಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ವೀಕ್ಷಕರೇ, ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಒಂದು ಮುಂದಾಳತ್ವದಲ್ಲಿ ಕಾವಂದರ ಒಂದು ನಿರ್ದೇಶನದಲ್ಲಿ ಸಾಕಷ್ಟು ಸಂಸ್ಥೆಗಳು, ಸಾಮಾಜಿಕ ಚಿಂತನೆಯ ಒಂದು ಸಂಘಟನೆಗಳು ಮುಂದುವರಿತಾ ಇದೆ, ನಡೀತಾ ಇದೆ. ಅವುಗಳಲ್ಲಿ ಇದು ಒಂದು ಕೂಡ. ಅದರಲ್ಲೂ ಕೂಡ ಹೆಚ್ಚಿನ ಒತ್ತಂದ್ರೆ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದಂತವರು ಕಾವಂದರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಮಳಿಗೆ ಏನ್ ಕಾಣ್ತಾ ಇದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ಉಜಿರಿಯಿಂದ ಅಲ್ಲಿ ನಿರ್ವಹಿಸಲ್ಪಡುವಂತಹ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಂದು ಮಾಹಿತಿಯುಳ್ಳಂತಹ ಫಲಕಗಳನ್ನ ನಾವು ಮಾಹಿತಿಗಳನ್ನ ನೋಡಬಹುದು.
ಈ ಫಲಕಗಳ ಬಗ್ಗೆ ಮಳಿಗೆಗಳ ಬಗ್ಗೆ ನಮ್ಗೆ ಮಾಹಿತಿ ನೀಡೋದಕ್ಕೋಸ್ಕರ ಸರ್ ತಮ್ಮ ಹೆಸರು? ಪ್ರಭಾಕರ್. ಪ್ರಭಾಕರ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ SDM ಇಂಜಿನಿಯರಿಂಗ್ ಕಾಲೇಜ್. ಹೌದಾ, ಓಕೆ, ತುಂಬಾ ಖುಷಿ ಆಯ್ತು. ಏನ್ ಸರ್ ನಮ್ಮ ಧರ್ಮಸ್ಥಳ SDMC ಯ ಬಗ್ಗೆ ಬಹಳಷ್ಟು ಶಿಕ್ಷಣ ಸಂಸ್ಥೆಯ ಮಾಹಿತಿಯನ್ನ ಹಾಕೊಂಡಿದ್ದೀರಾ. ಯಾವ ಉದ್ದೇಶಕ್ಕೋಸ್ಕರ ಈ ಮಳಿಗೆಗಳನ್ನ ಹಾಕೊಂಡಿದ್ದೀರಾ? ಉದ್ದೇಶ ಅಂದ್ರೆ ನಮ್ದು ಸಾಧಾರಣವಾಗಿ ನಮ್ಮ ಯೂನಿವರ್ಸಿಟಿ ಲೆವೆಲ್ ಆ ರೇಂಜ್ ನಲ್ಲಿ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ಗಳಿದೆ. ಪ್ರತಿಯೊಬ್ಬರಿಗೂ ಕೂಡ ಇದರ ವಿಚಾರಗಳು ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಮಳಿಗೆಗಳನ್ನ ಹಾಕಿದೆ. ಓಕೆ, ಒಟ್ಟು ಎಷ್ಟು ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಣೆ ಮಾಡ್ತಾ ಇದೆ? ಸಾಧಾರಣವಾಗಿ ನಮ್ದು 20+ ಸಮಥಿಂಗ್ ಇದೆ. ನಮ್ಮ ಇಲ್ಲೇ ಇದ್ದಾಗೆ ನಮ್ದು ಇದೆಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಹೆಸರುಗಳು. ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಅದೇ ರೀತಿ ಎಲ್ಲವೂ ಕೂಡ ಇಂಜಿನಿಯರಿಂಗ್ ಇಂದ ಹಿಡಿದು ಬೇಸ್ ಲೆವೆಲ್ ಇಂದ ಹಿಡಿದು ಹೈಯರ್ PG ಇದುವರೆಗೂ ಎಲ್ಲ ಪ್ರತಿಯೊಂದು ಇದು ಕೂಡ ಇದೆ. ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಈಗ ಪ್ರಸ್ತುತವಾಗಿ? ನಮ್ದು ಈಗ ಧಾರವಾಡ ನಮ್ದು ಮೇನ್ ಬ್ರಾಂಚ್ ಏನಿದೆ ಅಂತ ಅದು ಉಜಿರೆಯಿಂದಲೇ ಸ್ಟಾರ್ಟ್ ಆಗಿರುವಂತದ್ದು. ಅದು ಇದು ಈಗ ಧಾರವಾಡದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಆಲ್ರೆಡಿ ನಮ್ದು ಇದಾಗ್ಬಿಟ್ಟಿದೆ. ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆಗಿದೆ. ಸಾಧಾರಣ ಒಂದು 4 ವರ್ಷದ ಮುಂಚೆನೆ ಆಗಿದೆ. ಈಗ ಇದು ಕೂಡ ಇನ್ನು ಮುಂದೆ ಎಲ್ಲ ಕೆಲವೊಂದು ಕಾಲೇಜ್ಗಳು ಕೂಡ ಸೇರುವ ಪ್ರಯತ್ನದಲ್ಲಿ ಇದ್ದಾರೆ. ಮುಂದೆ ಆಗ್ಬೋದು ಅಥವಾ ಅದರ ಬಗ್ಗೆ ಮಾಹಿತಿ ಮತ್ತೆ ಮುಂದೆ ಸಿಗ್ಬೋದು ನಿಮಗೆ. ಒಟ್ಟಾಗಿ ನಮ್ಮ ಕಾಲೇಜ್ ಇದ್ರಲ್ಲಿ ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ಇಂಥದ್ದು ಕೂಡ ಇದೆ. ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, PG ಸೆಂಟರ್ ಇದೆ, ಮತ್ತೆ ಡಿಗ್ರಿ ಕಾಲೇಜಸ್ ಬೇರೆ ಬೇರೆ ಕಡೆ ಕೂಡ ಇದೆ. ಅದಲ್ಲದೆ ನಮ್ದು ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇದರಲ್ಲಿ ಆಲ್ ಓವರ್ ಇಂಡಿಯಾದಿಂದ ಟಾಪ್ 10 ನಲ್ಲಿ ನಮ್ಮದೇ ಇನ್ಸ್ಟಿಟ್ಯೂಷನ್ ನ 3 ಕಾಲೇಜುಗಳು ರ್ಯಾಂಕ್ ಟಾಪ್ 10 ಒಳಗಡೆ ಬಂದಿರುತ್ತೆ. ಹಾಗಾಗಿ ಕೆಲವೊಂದು ಇದು ಬೇಕಾದಷ್ಟು ಕಾಲೇಜುಗಳಿವೆ. ನಮ್ಗೆ ಹೇಳ್ಬೇಕಾದ್ರೆ ಲಿಸ್ಟ್ ಟೈಮ್ ಕೂಡ ಸಾಲೋದಿಲ್ಲ. ಹಾಗಾಗಿ ಎಲ್ಲಾನು ಕೂಡ ನಾವು ಒಂಥರ ಪ್ರಚಾರಕ್ಕಾಗಿ ಅಲ್ಲದಿದ್ರು ಕೂಡ ನಮ್ಗೆ ಮಾಹಿತಿಗಳಾಗಿ ಉತ್ತಮವಾದಂತಹ ವಿದ್ಯಾರ್ಥಿಗಳಿಗೆ ಮಾಹಿತಿ ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅವರಿಗೆ ಉತ್ತಮ ಮಾಹಿತಿಗಳನ್ನ ಕೊಡೋದಕ್ಕೋಸ್ಕರ ಎಷ್ಟು ವರ್ಷದಿಂದ ಈ ಮಳಿಗೆ ಹಾಕ್ತಾ ಇದ್ದೀರಾ? ಸಾಧಾರಣ ಲಕ್ಷದೀಪೋತ್ಸವ ಸಾಧಾರಣವಾಗಿ ಪ್ರತಿ ಸಲಗೂ ಇರುತ್ತೆ. ಕೆಲವೊಂದು ಇದಕ್ಕೆ ಮುಂಚೆ ಕೆಲವೊಂದು ಕಾಲೇಜ್ಗಳಿಂದಲೂ ಅಥವಾ ಕೆಲವೊಂದು ಅವರವರ ಇದರಿಂದಲೂ ಮಳಿಗೆಗಳು ಇದ್ದೇ ಇರುತ್ತೆ. ಅದರೊಟ್ಟಿಗೆ ನಮ್ಮ ಎಲ್ಲ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಎಲ್ರಿಗೂ ಪರಿಚಯ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇದೊಂದು ಮಳಿಗೆ ಖಂಡಿತವಾಗ್ಲೂ ಬಹಳ ಒಂದು ಉತ್ತಮವಾದಂತ ವಿಚಾರ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಶಿಕ್ಷಣ ಕೇಂದ್ರ ಆಗಿರ್ಬೋದು ಅಥವಾ ನಾವು ಈ ಹಿಂದೆ ಕಂಡಂತಹ ಒಂದು ಪ್ರವಾಸಿ ತಾಣ ಅಂದ್ರೆ ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಒಂದು ಕ್ಷೇತ್ರ ಸಾನ್ನಿಧ್ಯಗಳನ್ನ ಜೀರ್ಣಾವಸ್ಥೆಗೆ ತರುವಂತಹ ಒಂದು ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಪುಣ್ಯಕ್ಷೇತ್ರಗಳ ಒಂದು ಪುನರುತ್ಥಾನದ ಬಗ್ಗೆ ಕೂಡ ಚಿಂತನೆ ಆಗಿರ್ಬೋದು. ಸಾಕಷ್ಟು ಮಹಿಳೆಯರ ಅಭಿವೃದ್ಧಿಗಾಗಿ ಸ್ವಸಹಾಯ ಸಂಘಗಳ ಗುಂಪಿನ ಒಂದು ಯೋಜನೆ, ಹೀಗೆ ನಾನಾ ರೀತಿಯಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ತಮ್ಮ ಒಂದು ವಿಚಾರಧಾರೆಗಳನ್ನ ಸುರಿಸಿಕೊಂಡು ಜನಾಭಿವೃದ್ಧಿಯ ದೇಶದ ಅಭಿವೃದ್ಧಿಯ ಒಂದು ಚಿಂತನೆಯನ್ನು ಇಟ್ಕೊಂಡಂತವರು ಕಾವಂದರು. ಅಂತಹ ಉದ್ದೇಶದಲ್ಲಿ ಪ್ರಾರಂಭ ಅಂತ ಹೇಳಿದ್ರೆ ವಿದ್ಯೆಯನ್ನ ಬೆಳೆಸಿಕೊಂಡರೆ ಸಕಲ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು ಅನ್ನುವಂತಹ ವಿಚಾರಧಾರೆ ಇಟ್ಟಂತ ಕಾವಂದರ ಈ ಉದ್ದೇಶದ ಶಿಕ್ಷಣ ಸಂಸ್ಥೆ ಹೆಚ್ಚೆಚ್ಚು ಬೆಳೀಲಿ ಅನ್ನೋದೇ ನಮ್ಮ ಉದ್ದೇಶ. ವಸ್ತು ಪ್ರದರ್ಶನ ಮಳಿಗೆಯ ಮತ್ತೊಂದು ಮಳಿಗೆ ನಾವು ಬಂದಿದ್ದೀವಿ, SKDRDP. ಇದು ಏನಂತ ಹೇಳಿದ್ರೆ ಇಲ್ಲಿ ವಿಶೇಷ ಅಂದ್ರೆ ಡಿಜಿಟಲ್ ಕ್ರಾಂತಿಯನ್ನ ನೋಡ್ಬೋದು. ಸೊ ಯಾವ ರೀತಿ ಹೊಸತನದ ಆಧುನಿಕ ಯೋಜನೆಯಲ್ಲಿ ನಮ್ಮ ಒಂದು ದೇಶದ ಅಭಿವೃದ್ಧಿಯ ಚಿಂತನೆಯನ್ನ ಕಾಣ್ಬೋದು. ಯಂಗ್ಸ್ಟರ್ಸ್ ಕೂಡ ಇದ್ದಾರೆ. ಸೊ ಏನಿದೆ ಸರ್, ಟೋಟಲ್ ಎಲ್ಲ ಕಡೆ ಒಂದು ಹೊಸ ಟೆಕ್ನಾಲಜಿ, ಫೋನ್ ಇದೆ, ಲ್ಯಾಪ್ಟಾಪ್ ಇದೆ, ಟಿವಿ ಕಾಣ್ತಾ ಇದೆ. ಏನಿದು ವಿಶೇಷ ಅಂತ ಹೇಳಿ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಅಂದ್ರೆ ಏನಂತಂದ್ರೆ ಇದೊಂದು NGO ಆಗಿರೋದ್ರಿಂದ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದರ ಈ ಮಾನಿಟರ್ ಇದೆಲ್ಲ ಇದೆಲ್ಲ ಫಸ್ಟ್ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ 2000 ಇಸ್ವಿಯಿಂದ ನಾವು ಫಸ್ಟ್ ಒಂದು ಇಲ್ಲಿದೆ ನೋಡಿ ಈ ತರ. ಇಲ್ಲೇನಂತಂದ್ರೆ ಫಸ್ಟ್ ಈಗ ಒಂದು 10 ಇಂದ ಸ್ಟಾರ್ಟ್ ಆಗಿದ್ದು ಈಗ ಅಪ್ ಟು ಈಗ 13,000 ತನಕ ನಮ್ಮಲ್ಲಿ ಸಿಸ್ಟಮ್ಗಳನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಈ ತರ ಮಾನಿಟರ್ ಇಂದ ಸ್ಟಾರ್ಟ್ ಆಗಿದ್ದು ಅದನ್ನ ಅಪ್ಗ್ರೇಡ್ ಮಾಡ್ತಾ ಈಗ ಪ್ರೆಸೆಂಟ್ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಈಗೆಲ್ಲ ಇದನ್ನ ಯೂಸ್ ಮಾಡ್ತಾ ಇದೀವಿ. ಒಂದು 13,000 ತನಕ ಸಿಸ್ಟಮ್ ಯೂಸ್ ಮಾಡ್ತಾ ಇದೀವಿ. ಹಾಗೆ ಫಸ್ಟ್ ನಿಮಗೆ ಗೊತ್ತಿರ್ಬೋದು ಇದೆಲ್ಲ ಓಲ್ಡ್ ಟೆಲಿಫೋನ್ಸ್ ಎಲ್ಲ. ಈ ಟೆಲಿಫೋನ್ಸ್ ಇಂದ ಇದನ್ನು ನಾವು ಅಪ್ಗ್ರೇಡ್ ಆಗ್ತಾ ಇದು IP ಫೋನ್. ಈಗ ಪ್ರೆಸೆಂಟ್ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ, ಇಂಟರ್ನೆಟ್ ಫೋನ್ ಅಂತ ಹೇಳಿ. ಇಂಟರ್ನೆಟ್ ಥ್ರೂ ನಾವು ಅದನ್ನ ಕಮ್ಯುನಿಕೇಟ್ ಮಾಡ್ಕೊಬಹುದು. ಸೊ ಹಾಗೆ ಇದರಲ್ಲಿ ಏನಂತಂದ್ರೆ ಇದು ಕಲೆಕ್ಷನ್ ಗೆ ಸಂಬಂಧಪಟ್ಟದ್ದು. ನಾವು ಈಗ ಕ್ಯಾಶ್ ಕಲೆಕ್ಷನ್ ಎಲ್ಲ ಮಾಡ್ತೀವಲ್ವಾ, ಮೊದ್ಲು ಏನಂತಂದ್ರೆ ಫಸ್ಟ್ ಗೆ ಈ ತರ ಡಿವೈಸಸ್ ಗಳನ್ನ ಯೂಸ್ ಮಾಡ್ತಿದ್ವಿ. ಈ ತರ ಏನಂತಂದ್ರೆ ನಾವು ಅಲ್ಲಿ ಆಫೀಸಿಗೆ ಹೋಗಿ ಸಿಸ್ಟಮ್ ಕನೆಕ್ಟ್ ಮಾಡಿ ಡೇಟಾ ಡೌನ್ಲೋಡ್ ಮಾಡ್ಕೊಂಡು ಮಾಡ್ತಿದ್ವಿ. ಅದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಈಗ ಏನಂತಂದ್ರೆ ಇಲ್ಲಿಗೆ ಬಂದಿದ್ವಿ. ಇದೇನಂತಂದ್ರೆ ನಮಗೆ ಡೈರೆಕ್ಟ್ ಆನ್ಲೈನ್ ಥ್ರೂನೇ ಆಗ್ತದೆ. ಆನ್ಲೈನ್ ಅಲ್ಲೇ ನಾವು ಟ್ರಾನ್ಸಾಕ್ಷನ್ ಏನೇ ಮಾಡಿದ್ರು ಅದು ಡೈರೆಕ್ಟ್ ಆನ್ಲೈನ್ ಹಿಟ್ ಆಗಿ ಅಲ್ಲಿಂದಾನೆ ಕಲೆಕ್ಷನ್ ಆಗ್ತದೆ.
ಸೊ ನೆಕ್ಸ್ಟ್ ನಾವು ಇದೆಲ್ಲ ಮುಂಚೆ ನಾವು ಯೂಸ್ ಮಾಡ್ತಾ ಇದ್ವಿ ಕಮ್ಯುನಿಕೇಶನ್ಗೋಸ್ಕರ. ಸೊ ಇದೆಲ್ಲ ಅಪ್ಗ್ರೇಡ್ ಆಗ್ತಾ ಬಂದಿದೆ. ನಿಮಗೆ ಇದೆಲ್ಲ ಗೊತ್ತಿದೆ, ಇದೆಲ್ಲ USB ಆದ್ಮೇಲೆ ಇದು ನೆಕ್ಸ್ಟ್ ಮೈಕ್ರೋ ATM ಅಂತ ಹೇಳ್ಬಿಟ್ಟು ಈಗ ಪ್ರೆಸೆಂಟ್ ಇದೆಲ್ಲ ಕಡೆ ತರ್ತಾ ಇದೀವಿ. ಇಲ್ಲಿ ಕಾರ್ಡ್ ಹಾಕ್ಬಿಟ್ಟು ATM ಕಾರ್ಡ್ ಹಾಕ್ಬಿಟ್ಟು ಈ ನಾವು CSC ಸೆಂಟರ್ಗಳಂತ ಇದೆ ನಮ್ಮ, ಅದ್ರಲ್ಲಿ ನಾವು ಏನಂತಂದ್ರೆ ಎಷ್ಟು ಅಮೌಂಟ್ ಏನು ಮಾಡ್ಬೇಕು ಡ್ರಾ ಮಾಡಬೇಕು ಅದನ್ನೆಲ್ಲ ನಾವು ಇಂಥದ್ರೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನೆಕ್ಸ್ಟು ಇದೆಲ್ಲ ನಮ್ಮ ಕಾರ್ಡ್ಗಳು, ಇದು ನಾವು ಗ್ರೂಪ್ಗಳಿಗೆ ಕೊಡ್ತೀವಿ ಅವರ ಕಾರ್ಡ್ಗೆ ಅಂತೇಳಿ, ಸಂಘದ ಕಾರ್ಡ್ ಅವರು ಕಲೆಕ್ಷನ್ ದಿನ ಆಯ್ತು ಅಂತಂದು ಏನೇ ಟ್ರಾನ್ಸಾಕ್ಷನ್ ಇದ್ರ ಥ್ರೂನೇ ಮಾಡುವಂಥದ್ದು. ನೆಕ್ಸ್ಟು ಇದು ಪ್ರಿಂಟರ್, ಈಗ ಲೈಕ್ ನಮಗೆ ಗೊತ್ತಿರ್ಬೋದು, ಈಗ ನಾವು ಶ್ರಮ್ ಕಾರ್ಡು, ಪಾನ್ ಕಾರ್ಡು, ಈ ತರ ಕಾರ್ಡ್ ಎಲ್ಲ ಮಾಡ್ತೀವಲ್ಲ, ಸೊ ಆ ತರ ಕಾರ್ಡ್ನ ನಾವು ಇದ್ರ ಥ್ರೂ ಯೂಸ್ ಮಾಡಿಕೊಂಡು ಪ್ರಿಂಟ್ ಕೊಡ್ತೀವಿ. ಆದ್ಮೇಲೆ ನೆಕ್ಸ್ಟ್ ಇದು ಮಾಮೂಲಿ ಪ್ರಿಂಟರ್ ಈಗ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಇದು ವೆಬ್ ಪ್ರಿಂಟರ್ ಅಂತೇಳಿ, ಅಂದ್ರೆ ಈ ನಮಗೆ ವೋಚರ್ಗಳು ಹಳೆದೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಇದರಲ್ಲೇ ಕೊಡ್ತಾ ಇದ್ವಿ. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಇದು ಟೈಪ್ ರೈಟರ್, ತುಂಬಾ ಹಳೇದು, ಅವಾಗ ಇದನ್ನೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಈಗಿಲ್ಲ ಇದು ಹಳೇದು, ನಾವು ಮೊದಲು ಯೂಸ್ ಮಾಡ್ತಿದ್ವಿ. ಇದೆಲ್ಲದೂ ಅಷ್ಟೇ, ಇದು ರಿಸಿಪ್ಟ್ ಪ್ರಿಂಟರ್. ಈಗ ರಿಸಿಪ್ಟ್ ಎಲ್ಲ ನಾವು ಹೇಗೆ ತೆಗಿತೀವಿ ಮುಂಚೆ ಇದ್ರಲ್ಲಿ ತೆಗಿತಿದ್ವಿ, ನಾವು ಅಪ್ಗ್ರೇಡ್ ಆಗ್ಬಿಟ್ಟು ಈಗ ಸಿಸ್ಟಮ್ ಎಲ್ಲ ಯೂಸ್ ಮಾಡ್ಕೊಂತಾ ಇದ್ವಿ. ಓವರ್ ಅಲ್ಲಿ ಅಂದ್ರೆ ಸ್ಟಾರ್ಟ್ ಟು ಎಂಡ್ ತನಕ ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಡೆಮೋ ಜೊತೆಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೆ ಈಗ ಲೇಟೆಸ್ಟ್ ಆಗಿ ಟ್ರೆಂಡ್ ಅಲ್ಲಿ ಇರುವಂತಹ ಎಲ್ಲಾ ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ನಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ISO ಇಂದ. ಈ ತರ ನಮ್ದು ಎಲ್ಲ ರೀತಿ ಟೆಕ್ನಾಲಜಿನ ಅವರು ಆಡಿಟ್ ಎಲ್ಲ ಮಾಡಿ ಈ ತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಕೂಡ ಅಲ್ಲಿ ಸೊ ನೈಸ್. ಅಂತೂ ಇಂತೂ ಏನಂತ ಹೇಳಿದ್ರೆ ಹಳೆ ವಿಧದ ಪದ್ಧತಿಗಳ ಜೊತೆಗೆ ಹೊಸ ತಂತ್ರಜ್ಞಾನಗಳನ್ನ ಯಾವ ರೀತಿ ಬಳಸ್ಕೊಳ್ಬಹುದು, ಯೂತ್ ಅಂದ್ರೆ ಯುವಜನಾಂಗವನ್ನ ತನ್ನತ್ತ ಸೆಳೆಯುವಂತಹ ಹೊಸ ಮಾದರಿಯ ಒಂದು ಕಲೆ ಅಂತ ಹೇಳ್ಬೋದು. ಆ ಮಾದರಿಯಲ್ಲೂ ಕೂಡ ನಮ್ಮ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀ ಕ್ಷೇತ್ರ ಕಾವಂದರ ಚಿಂತನೆ ಏನಿದೆ ಅದು ಕೇವಲ ಅವರ ಕಾಲಕ್ಕೆ ಸೀಮಿತವಾಗಿರದೆ ಈಗಿನ ಒಂದು ಜನಗಳ ಒಂದು ಈಗಿನ ಜನರೇಷನ್ಗೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ತರುವಂತಹ ಯೋಚನೆ ಅಂತ ಹೇಳ್ಬೋದು. ಸೊ ಶುಭವಾಗ್ಲಿ ಅಂತ ಹೇಳ್ಕೊಳ್ತಿದ್ದೀವಿ ಸರ್. ನಿಮ್ಮ ಒಂದು ಏನೋ ಶ್ರಮ ಆಗಿರ್ಬೋದು ಅಥವಾ ನಿಮ್ಮ ಏನೋ ಒಂದು ಚಿಂತನೆಗಳಿದೆ ಅದು ಮತ್ತಷ್ಟು ಜನಗಳಿಗೆ ತಲುಪಬೇಕು ಅನ್ನೋದೇ ನಮ್ಮ ಆಶಯ. ಜಾಗೃತರಾಗಿರಿ ಅಂತ ಮಾಹಿತಿ ಕೊಡ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ಕೊಡ್ತಾ ಇದ್ದೀರಾ, ಏನಕ್ಕೆ ಮಳಿಗೆ? ಈಗ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಡಿಜಿಟಲ್ ಆಗಿ ಎಷ್ಟು ಫ್ರಾಡ್ ಮಾಡ್ತೀವಿ ಅಂತ. ಯಾವ್ದಾದ್ರು ಒಂದು ಮೆಸೇಜ್ ಕಳ್ಸೋದಾಗಿರ್ಬೋದು, ಮೇಲ್ ಕಳ್ಸೋದಾಗಿರ್ಬೋದು, ನಿಮ್ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡಿ, ಈಗ ಕಳಿಸ್ತಾರೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನಿಮಗೆ KYC ಅಪ್ಡೇಟ್ ಮಾಡಿಸ್ಬೇಕು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ, OTP ಬರ್ತದೆ ಅಂತೆಲ್ಲ ಕೊಡಿ, ನಿಮ್ಗೆ ಫ್ರಾಡ್ ಎಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಆಗಿರ್ಬೋದು. ಈಗ ಮೇಲ್ ಕಳಿಸ್ತಾರೆ, ಇಲ್ಲ ಸ್ಕ್ರಾಚ್ ಕಾರ್ಡ್ ಕಳಿಸ್ತಾರೆ, ಸ್ಕ್ರಾಚ್ ಮಾಡಿ ನಿಮ್ಗೆ ಇಷ್ಟು ಅಮೌಂಟ್ ಬರ್ತದೆ, ಈ ಅಮೌಂಟ್ ಸ್ಕ್ರಾಚ್ ಮಾಡಿದ್ಮೇಲೆ ಇಷ್ಟು ನೀವು ಡೀಟೇಲ್ಸ್ ಹಾಕಿ ನಿಮ್ಗೆ ಇಷ್ಟು ಅಮೌಂಟ್ ಬರ್ತದೆ, ನಿಮ್ಮ ಇದು OTP ಬರ್ತದೆ, OTP ಅಂತ ಹೇಳಿ ನಿಮ್ಮ ಅಕೌಂಟಿಂದ ಅಮೌಂಟ್ನ ತೆಗಿತಿರೋದು ನೋಡಿರ್ಬೋದು. ಅದಕ್ಕೋಸ್ಕರ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ ಇದು? ಅಂದ್ರೆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? ಈ ತರ ಪ್ರತಿ ವರ್ಷ ಇರ್ತದೆ, ಪ್ರತಿ ವರ್ಷ ಯಾವಾಗ ದೀಪೋತ್ಸವ ಇರ್ತದೆ ಅವಾಗೆಲ್ಲ ಸೆಲ್ಫ್ ಮಾಡ್ತಾ ಇದ್ದೀರಾ. ಬಟ್ ಸ್ಟಾರ್ಟ್ ಆಫ್ ದ ಇದು ಪಾಯಿಂಟ್ ಅಂದ್ರೆ ಈ ಒಂದು ಸಂಘ ಸ್ಟಾರ್ಟ್ ಆಗಿ ಯಾವ ತರ ಆಯ್ತು, ಟ್ರಸ್ಟ್ ಸ್ಟಾರ್ಟ್ ಮಾಡಿ? ಅಂದ್ರೆ ಈ ಸಂಘ ಯಾವಾಗ 1982 ಇಂದ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದನೂ ಈ ತರ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಡಿಜಿಟಲ್ ಮುಂದುವರಿಲಿಕ್ಕೆ ಸಪೋರ್ಟ್ ಆದ್ರೆ ಮತ್ತೊಂದು ಅದನ್ನ ಅವೇರ್ನೆಸ್ ಯಾವ ರೀತಿ ನಾವು ಜಾಗೃತರಾಗಿರ್ಬೇಕು. ಈಗ ಯಾವ್ದೇ ಒಂದು ಅಮೌಂಟ್ ಡೆಪಾಸಿಟ್ ಆದ್ರೂ ಪಾಪ ಜನಕ್ಕೆ ಗೊತ್ತಾಗಲ್ಲ, ಯಾವ್ದು OTP ಯಾವ್ದು ಕೊಡ್ಬೇಕು ಏನಂತ ಗೊತ್ತಾಗಲ್ಲ. ಕಾಲ್ ಬರ್ತದೆ, ಈಗ OTP ಕೊಡಿ ಅಂತ ಕೇಳ್ತಾರೆ, ತಗೋತಾರೆ. ಅಲ್ಲಿ ನೋಡಿದ್ರೆ ಅಮೌಂಟ್ ವಿತ್ಡ್ರಾ ಆಗಿರುತ್ತೆ, ಪಾಪ ಅವ್ರಿಗೂ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಜಾಗರೂಕತೆ ಮೂಡಿಸೋಸ್ಕರ ಈ ಪ್ರೋಗ್ರಾಮ್ ಮಾಡ್ತೀವಿ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಅಂತ. ಏನಾಗಿದ್ದೀರಿ ಈ ಯೋಜನೆ? ಮ್ಯಾನೇಜರ್ ಆಗಿದ್ದೀರಾ. ಓಕೆ. ಸೊ ಒಂದ್ ಕಡೆ ಡಿಜಿಟಲ್ ಆಗಿರ್ಬೋದು, ಆಧುನಿಕತೆ ಒಳ್ಳೇದಂತ ಹೇಳ್ತಾ ಇದ್ದೀರಾ, ಬಟ್ ಅದ್ರ ಜೊತೆಗೆ ನೀವು ಅಷ್ಟೇ ಜಾಗೃತರಾಗಿದ್ರೆ ಮಾತ್ರ ಅದು ನಮ್ಗೆ ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮಳಿಗೆ ನೋಡಿ. ನಮಸ್ತೆ. ರವಿ ಮಲೆಬೆಟ್ಟು ಕೊಯ್ಯೂರು ಬೆಳ್ತಂಗಡಿ ಸರ್. ದಾದ ಸರ್ ಇಂದೊಂದು ದಾದ ವಿಶೇಷ ಅಂತಂದ್ರೆ ಮುಟ್ಟಾಳ ಅಂತಂದ್ರೆ ತೀರ ಇತ್ತ ಮಾತ ತಿಕ್ಕು ಜೊತೆ ಅಂದು ಒಂದು ಏಕಲ ಅಮ್ಮೇರ್ ಮಾಲ್ದ ಐತನ ಕಸಬು ಈ ಬೇಲೆ ನಾನು ಅಮ್ಮೇರ್ ಮಾಲ್ದ ಐತೀರಿ ತುಂಬು ಅರೆಡದ ಬಕ್ಕ ಯಾನ ಮುಂದುವರಿಸ ಒಂದಿಲ್ಲ. ಏದು ವರ್ಷದಿಂದ ಯಾನ ಸಾಧಾರಣ ಒಂಜಿ 4 ವರ್ಷದಿಂದ ಮುಂದುವರಿಸೋದು ಯಾನು ಇಲ್ಲ. ಎನ್ನ ಪಪ್ಪ ತೀರಿಯರ ಅರೆದ ಬಕ್ಕ ಈ ಬೇಲೆ ಯಾನ ಮುಂದುವರಿಸ ಒಂದಿಲ್ಲ. ದಯಪಂಡ ಎಂಕ್ ನೆತ್ತ ಆತ ಮುಂದಿಜ್ಜಾಂಡೆ ಅನ್ನ ಊರ್ ದಾಖಲ ಒಂಜಿ ಸಬೋರ್ಡ್ ಇತ್ತು. ಇನ್ನ ಪಪ್ಪ ಅವು ಮಲ್ದ ಹೋಯ್ತಾರತ್ತ ಅವನೇನು ಮಲ್ಪುಲ ಈ ಅಂತೆ ಒಂದೇನು ಪುರ ಯಾನ್ ತೂದೆ ಕಲ್ತನೆ ಆರೊಟ್ಟಿಗೆ ಕುಳುದ ಕಲ್ತನೆ ಅಂತೆ ಅಂಚ ನೆಟ್ಟಿ ಕೂಲಿ ಬೇಲೆ ದಕ್ಲಿಗ್ ಬುಕ್ಕ ತುಂಬುನ ಬೇಲೆ ಅಪುರ ಇಕ್ಕು ನೆಟ್ಟು ಬಾರಿ ಒಂಜಿ ತರಕ ಪುರ ಬಾರಿ ಸೇಫ್ಟಿ ಉಂಟು ನೆಟ್ಟು ಬಾರಿ ಗಟ್ಟಿ ಉಂಟು. ನಮ್ಮ ಒಂದು ಪಜ್ಜಿ ಪಾಳನ ಅತ್ ಪಜ್ಜತ್ ದಾದ ಗೊತ್ತ್ರಿ ಒಂದು ನಮ್ಮ ಚೂರು ಕಟ್ಟ ಒಂಚ ಬೇಲೆ ಮಲ್ಪಡ ನಮ್ಮ ಚೂರು ನೀರು ಪಾಡುವ ನೀರು ಪಾಡ್ದು
ಸ್ಮೂತ್ ಆಪಣದೆ ಸ್ಮೂತ್ ಆಗಿ ಬೆಲ್ಲ ಕೂಡ ನುಂಗವ ಕೂಡ ಮತ್ತೆ ಗಾಳಿ ಪೂರ ನುಂಗು ನಾವು ಡ್ರೈ ಆಪಣಡಿ ಅಂದೆ ಇருந்து ಅತ್ತಂದೆ ಬೇತದಾದ ಬೇತೆ ಡ್ರೈವರ್ ಅದು ಆಟೋ ಡ್ರೈವರ್ ಅದು ಆಟೋ ಡ್ರೈವರ್ ಅದು ಇಂದು ಈರ್ನ ಒಟ್ಟಿಗೆನೆ ಒಂದು ಸಹಭಾಗಿತ್ವ ಯಾನ್ ಇನಿಲೆತ ಬರ್ತೀನಿ ಕೋಟಮರ ನಿಜ್ಜಾಂಡ್ ಪಂಡ ಇತ್ತಿ ಇನಿ ಎಲ್ಲ ರಶ್ ಆತಿ ಬೋರ್ಡ್ ಆಪುನು ಈಗ ಹೆಲ್ಪ್ ಮಾಡ್ಬಾರಾಗೆ ಅಂಚ ಅಣ್ಣ ಎಂಚ ವ್ಯಾಪಾರದ ಅಂದಿಟ್ಟು ಓಡಾಡ ಇರಗಿತ್ತ ಭತ್ತದ ಮೂಲ ಮಳಿಗೆಗೆ ಬತ್ತ ಏಸ ಮಾಡಿಂಚ ಈ ಮುಂದೆಟ್ಟು ಉಳ್ಳಾರಿ ಸಾ ಮುಲ್ಪನ ಅಂದ ವಸ್ತು ಪ್ರದರ್ಶನಕ್ಕೆ ಬರೋದಿಲ್ಲ ಸ್ಟಾರ್ಟಿಂಗ್ ಇರುದು ಸ್ಟಾರ್ಟಿಂಗ್ ಹಿಡಿದೆ ಬರೋದಿಲ್ಲ ಸ್ಟಾರ್ಟಿಂಗ್ ಇರುದಿಲ್ಲ ಸ್ಟಾರ್ಟಿಂಗ್ ನಾನು ಇಜ್ಜಾಂಡ್ ಅನ್ನ ಮನತಾರೆ ಇನಿಕ್ ಮುಜಿನ ದಿನ ಇನಿಕ್ ಏತು ವರ್ಷದಿಂಚ ಲಕ್ಷದೀಪ ಸರ್ ಮೂಜಿ ವರ್ಷ ಮೂಜಿ ವರ್ಷದಿಂಚ ಇರಿಗೆ ದಾದ ಒಂದು ಲಾಭಾಂಶ ತೋಜುಂಡಿ ನೆಟ್ಟಿತ ಪಾಡ ತೊಂದರೆ ಅಜ್ಜಿ ಮುಲ್ಪ ಬುಕ್ಕ ದಾದ ಗೊತ್ತನೆ ಎಂಕ್ಲೆಗಿತ್ತೆ ಮುಲ್ಪ ಬೇರೆ ಆಯ್ಜಿಂದ ಅಂದಲ್ಲ ಎಂಕ್ಲ ಔಟ್ ಸೈಡ್ ಕೊಡೋದು ಕೊರ್ಪ ಎಂಕ್ಲೆ ಎಂಕ್ಲ ಆರ್ಡರ್ ಬರ್ಪಣ ಎಂಕ್ಲೆ ಆರ್ಡರ್ ಉಂಟು ಅಣ್ಣ ಇತ್ತೆ ಮುಲ್ಪ ಕೊಡ್ತುಜಿ ಬಿದೆ ಔಟ್ ಸೈಡ್ ಒಲ್ಲ ಕೊಡ್ತುಜಿ ದಾಯಿ ಬಂಡ ಮುಲ್ಪ ಪ್ರದರ್ಶನ ಬೋಡತ್ತ ಇನ್ನು ಮಾಹಿತಿಗೋಸ್ಕರ ತೇರ ಜಾಸ್ತಿ ಮಾಹಿತಿಗೋಸ್ಕರ ಇತ್ತೆ ಅನ್ನ ಮುಲ್ಪ ಬೇಲ ಮಲ್ತು ಬುಕ್ಕ ಕಸ್ಟಮರ್ ಕೇಂದ್ರ ಕೊರ್ಪೇನೆ ಬರ್ಪಾರು ಒಂದೇ ಕೇತ್ ಚಾರ್ಜ್ ಬಂದ್ಪಾರು ಒಂದೇ ಕೇತ್ ಚಾರ್ಜ್ ಬಂದ್ಪಾರು ಇತ್ತೆ ಬಂಡ 100 ರೂಪಾಯಿ ಒಂಜಕ್ಕೆ ಅವಕ್ಕೆ ಇನ್ನ ಜನಕ್ಕೆ ಗೊತ್ತಾವಡತಿ ಅಂದೆ ಐನ ಮುಖಾಂತರ ನಮ್ಮ ರೇಟ್ ಐತೆ ರೇಟ್ ಇದ ಬಗ್ಗೆ 100 ರೂಪಾಯಿ ಬಂದಾಗ ಒಂಥರ ಟೆನ್ಷನ್ ಆಗ್ಲಿ 100 ರೂಪಾಯಿ ಉಂಡ ಮಣ್ಣ ಅವಕ್ಕೆ ನಮ್ಮ ಈ ಪ್ರದರ್ಶನ ತೂನಾಗ ಜನಗಳಿಗೆ ಗೊತ್ತಾಗ್ಬಿಟ್ಟತಿ ಈತ ಬಂಗ ಉಂಟು ಕಾರ್ಯ ಬಂಗೊಂಡು ಅದೇ ಆ ಮನ್ಪಣೆ ಈತ ಒಂಜಿ ಪೊರ್ಲು ತಂದು ಅವಡಂಡ ಆತೆ ಕೆಲಸ ಉಂಟು ಕೆಲಸ ಉಂಟು ನೆಕ್ಕೊಂಚೂರು ಮಿಷನ್ ಇದೆ ಬಂಡ ಕೈಗಾರಿಕೆನೆ ಕೈಗಾರಿಕೆ ಬಂಡ ಕೈಟೆ ಯೂಸ್ ಮಾಡ್ಬೋದು ಬುಕ್ಕೊಂಜಿ ಇಂದೊಂಜಿ ಎಂಕ್ಲೆ ದಾಯ ಬಂಡ ಒಂಜಿ ಸೇಫ್ಟಿ ಬರೋದು ಲೈಕ್ ಫಿನಿಶಿಂಗ್ ಬರೋದು ಲೈಕ್ ಒಂಜಿ ಕಲ್ಲು ಯೂಸ್ ಮಾಡ್ಪ ಅತಿ ಸಾವಿರಾರು ಐತಿಹ್ಯ ಉಳ್ಳಂತಹ ಧರ್ಮಸ್ಥಳದ ಶ್ರೀ ಕ್ಷೇತ್ರ ವರ್ಷಂಪ್ರತಿ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುವತ್ತ ಯಶಸ್ವಿಯಾಗಿ ಬೆಳಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ದಿನಂಪ್ರತಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದ್ದ ಹಾಗೆ ಜನರಿಂದ ಆಗುವಂತಹ ವಿಶೇಷತೆಗಳನ್ನ ತಿಳಿಯಪಡಿಸುವಂತಹ ಯೋಜನೆಗಳನ್ನ, ಸಾಮಾಜಿಕ ಚಿಂತನೆಗಳನ್ನ, ವಿದ್ಯಾರ್ಜನೆ ಆಗಿರ್ಬೋದು, ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಆಗಿರ್ಬೋದು, ಆರೋಗ್ಯಯುತ ಯೋಜನೆ ಆಗಿರ್ಬೋದು, ಅಥವಾ ಇನ್ನಿತರ ಯಶಸ್ವಿ ಮಹಿಳಾ ಯೋಜನೆಗಳನ್ನ ಕೈಗೊಳ್ಳುವಲ್ಲಿ ಶ್ರೀ ಕ್ಷೇತ್ರ ಕಾವಂದರ ನಿರ್ದೇಶನ ಆಗಿರ್ಬೋದು, ಅವರ ಒಂದು ಚಿಂತನೆ ಆಗಿರ್ಬೋದು ಮಹತ್ತರವಾಗಿರುವಂಥದ್ದು. ಈ ಮಹತ್ತರ ಭಂಡಾರ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕಾದ್ರೆ ನಮಗೆ ಪ್ರಮುಖವಾಗಿ ಸಿಗುವಂಥದ್ದು ಲಕ್ಷ ದೀಪೋತ್ಸವದ ಈ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ. ನಮಗೆ ಸಾಧ್ಯವಾದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ವಸ್ತು ಪ್ರದರ್ಶನ ಮಳಿಗೆಗೆ ಭೇಟಿ ನೀಡಿ ಅಲ್ಲಿಯವರ ಅನುಭವಗಳನ್ನ ನಾವು ನಿಮ್ಗೆ ಹಂಚಿಕೊಂಡಿದ್ದೇವೆ. ಇಲ್ಲಿ ನಮ್ಗೆ ಕಾಣಸಿಕ್ಕಂತಹ 65ಕ್ಕೂ ಹೆಚ್ಚು ಮಳಿಗೆಗಳು ನಮ್ಗೆ ಇಲ್ಲಿ ಕಾಣಸಿಕ್ಕವು. ಆದ್ರೆ ಸಂಪೂರ್ಣವಾಗಿ ಅದರ ಮಾಹಿತಿಗಳನ್ನ ನಮ್ಗೆ ಕೊಡೋಕೆ ಸಾಧ್ಯ ಆಗದಿದ್ರು ಕೂಡ ನಿಮಗೆ ತಲುಪಿಸಬೇಕಾದಂತಹ ಸಾಕಷ್ಟು ಮಾಹಿತಿಗಳನ್ನ ತಲುಪಿಸಿದೀವಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನಿತ್ಯ ನಿರಂತರವಾದಂತಹ ಸಹಕಾರ ನಿಮ್ಮಿಂದ ಬರ್ಲಿ ಅಂತ ಹೇಳಿ ಕೇಳ್ಕೊಡುತ್ತಾ ಲಕ್ಷ ದೀಪೋತ್ಸವದ ಶ್ರೀ ಮಂಜುನಾಥನ ಕೃಪಾ ಕಟಾಕ್ಷ ತಮ್ಗೆಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು. ನಿರಂತರ ಸುದ್ದಿ